ಒಂದು ಊರಲ್ಲಿ ರವಿ ಮತ್ತು ಗಿರಿ ಎಂಬ ಇಬ್ಬರು ಸ್ನೇಹಿತರಿದ್ದರು. ರವಿ ಮುಂಜಾನೆ ಬೇಗ ಎದ್ದು ತನ್ನ ದಿನನಿತ್ಯದ ಕೆಲಸವನ್ನು ಮುಗಿಸಿ ಜಳಕ ಮಾಡಿ ನಂತರ ತನ್ನ ಪಠ್ಯಪುಸ್ತಕವನ್ನು ತೆರೆದು ಓದಿಕೊಳ್ಳುತ್ತಿದ್ದನು. ಗಿರಿ ಬೆಳಗ್ಗೆ ತಡವಾಗಿ ಎದ್ದು ಟಿವಿ ನೋಡುತ್ತಿದ್ದನು. ಅವರ ತಾಯಿಯಿಂದ ಬೈಗುಳ ತಿನ್ನುತ್ತಿದ್ದನು. ಶಾಲೆಗೆ ಹೊತ್ತಾಯಿತೆಂದು ಬೈದರು. ರವಿ ಬೆಳಗಿನ ಉಪಹಾರ ಸೇವಿಸಿ ಶಾಲೆಗೆ ಹೊರಡುತ್ತಿದ್ದನು. ಗಿರಿ ಸರಿಯಾಗಿ ಉಪಹಾರವನ್ನು ಸೇವಿಸದೆ ಹೊತ್ತಾಯಿತೆಂದು ಶಾಲೆಗೆ ಓಡಿ ಓಡಿ ಹೋದನು. ರವಿ ತುಂಬ ಬುದ್ಧಿವಂತನಾಗಿದ್ದನು. ಶಾಲೆಯಲ್ಲಿ ಎಲ್ಲರ ಮೆಚ್ಚುಗೆ ಪಡೆಯುತ್ತಿದ್ದನು. ಗಿರಿ ತುಂಬ ದಡ್ಡನಾಗಿದ್ದನು. ಶಿಕ್ಷಕರ ಹತ್ತಿರ ಬೈಗುಳ ತಿನ್ನುತ್ತಿದ್ದನು. ಸಂಜೆ ಶಾಲೆ ಮುಗಿದ ನಂತರ ರವಿ ಮತ್ತು ಗಿರಿ ಶಾಲೆಯಿಂದ ಜೊತೆಯಲ್ಲಿ ಮನೆ ಕಡೆ ಹಿಂತಿರುಗುತ್ತಿದ್ದರು. ಗಿರಿ ರವಿಯನ್ನು ಮೀನನ್ನು ನೋಡಲು ವನದ ಪಕ್ಕದಲ್ಲಿರುವ ನದಿಯ ಕಡೆ ಎಳೆದುಕೊಂಡು ಹೋಗುತ್ತಾನೆ. ವನದ ದಾರಿಯ ಮಧ್ಯದಲ್ಲಿ ಒಂದು ಕರಡಿ ಎದುರಾಗುತ್ತದೆ. ಕರಡಿಯನ್ನು ಕಂಡು ಗಿರಿ ಭಯಭೀತನಾಗಿ ಅರಣ್ಯದತ್ತ ಓಡಿ ಹೋಗುತ್ತಾನೆ. ರವಿ ತನ್ನ ಬುದ್ಧಿವಂತಿಕೆಯಿಂದ ಗೊಂಬೆಯಂತೆ ಅಲುಗಾಡದೆ ನಿಲ್ಲುತ್ತಾನೆ. ಕರಡಿ ರವಿಯನ್ನು ಗೊಂಬೆ ಎಂದು ಭಾವಿಸಿ ಹೊರಟು ಹೋಗುತ್ತದೆ. ಗಿರಿ ಅರಣ್ಯದಲ್ಲಿ ಒಂದು ಮರದ ಬಳಿ ನಿಲ್ಲುತ್ತಾನೆ. ಅಲ್ಲಿ ಹಾವನ್ನು ಕಂಡು ಹೆದರಿ ಎಡವಿಕೊಂಡು ಕೆಳಗೆ ಬೀಳುತ್ತಾನೆ. ಹಾವು ಗಿರಿಯನ್ನು ಕಚ್ಚಿ ಹೊರಟು ಹೋಗುತ್ತದೆ. ರವಿ ಗಿರಿಯನ್ನು ಹುಡುಕಿಕೊಂಡು ಅರಣ್ಯದತ್ತ ಹೋಗುತ್ತಾನೆ. ಅಲ್ಲಿ ದನ ಕಾಯುವ ಸೋಮಣ್ಣನನ್ನು ಕಂಡು ವಿಚಾರಿಸುತ್ತಾನೆ. ನಂತರ ಇಬ್ಬರೂ ಗಿರಿಯನ್ನು ಹುಡುಕಿಕೊಂಡು ಹೋಗುತ್ತಾರೆ. ಒಂದು ಮರದ ಹತ್ತಿರ ಗಿರಿ ಮೂರ್ಛೆ ತಪ್ಪಿ ಬಿದ್ದಿರುವುದನ್ನು ರವಿ ಗಮನಿಸುತ್ತಾನೆ. ಅವನ ಬಾಯಲ್ಲಿರುವ ನೊರೆಯನ್ನು ಕಂಡು ಹಾವು ಕಚ್ಚಿದೆ ಎಂದು ನಿರ್ಧರಿಸುತ್ತಾನೆ. ನಂತರ ಸೋಮಣ್ಣ ಗಿರಿಯನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಹೊರಡುತ್ತಾರೆ. ಆಸ್ಪತ್ರೆಯಲ್ಲಿರುವ ಸ್ನೇಹಪರ ಡಾಕ್ಟರ್ ರಾಮನಾಥ್ರವರು ಗಿರಿಯನ್ನು ಕಂಡು ತಕ್ಷಣವೇ ಚಿಕಿತ್ಸೆಯನ್ನು ಪ್ರಾರಂಭಿಸುತ್ತಾರೆ. ರವಿ ಅವರಿಗೆ ಧನ್ಯವಾದ ತಿಳಿಸುತ್ತಾನೆ. ಗಿರಿಯ ತಾಯಿ ಏಕೆ ಇಷ್ಟು ತಡ ಎಂದು ಪ್ರಶ್ನಿಸಿದಳು. ರವಿ ನಡೆದದ್ದನ್ನು ತಿಳಿಸಿದ. ಗಿರಿಯ ತಾಯಿ ರವಿಗೆ ಧನ್ಯವಾದ ತಿಳಿಸಿದಳು. ನಂತರ ಗಿರಿ ಮತ್ತು ರವಿ ಆಟವಾಡಲು ಹೋದರು. ಧೈರ್ಯ ಮತ್ತು ಬುದ್ಧಿವಂತಿಕೆ ಗೆಲ್ಲಿಸುತ್ತದೆ. ನಮ್ಮ ದಿನನಿತ್ಯದ ಹವ್ಯಾಸಗಳು, ಚಟುವಟಿಕೆಗಳು ಅದಕ್ಕೆ ಪ್ರಚೋದಿಸುತ್ತವೆ. ಅಂಜಿಕೆ ನಮ್ಮನ್ನು ಕೊಲ್ಲುತ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ and follow for more interesting videos.